ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ OKX ಎಕ್ಸ್ಚೇಂಜ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ನಾನು OKX ಎಕ್ಸ್ಚೇಂಜ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಇದರಲ್ಲಿ ನಮಗೆ ಹಲವಾರು ಹೊಸ ಟೋಕನ್ಸ್ಗಳನ್ನೆಲ್ಲ ಬೈ ಮಾಡೋಕ್ಕಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸಾಧ್ಯ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ ಟೈಮ್ ನಿಮಗೆ ಸೈತಾಮ ಟೋಕನ್ ಬಗ್ಗೆ ನಿಮಗೆ ತಿಳಿಸಿದೆ, ಅದು ಕೂಡ ಇದರಲ್ಲಿ ಲೀಸ್ಟ್ ಆಗಿರುವಂಥದ್ದು. ಸೊ ನಮಗೆ ಈಸಿಯಾಗಿ ಇಲ್ಲಿಂದ ಬೈ ಮಾಡ್ಕೋಬೋದು. OKX ಎಕ್ಸ್ಚೇಂಜ್ ಬಂದ್ಬಿಟ್ಟು ಇದು ಸಂಪೂರ್ಣವಾಗಿ ಟ್ರಸ್ಟ್ ಎಕ್ಸ್ಚೇಂಜ್ ಅಂತಲೇ ಹೇಳ್ಬೋದು. ವರ್ಲ್ಡಲ್ಲೇ ಬಿನಾನ್ಸ್ ಬಿಟ್ಟರೆ OKX ಈ ಒಂದು ಎಕ್ಸ್ಚೇಂಜ್ ಏನಿದೆ ಇದು 2ನೇ ರ್ಯಾಂಕ್ ಲಿಸ್ಟ್ನಲ್ಲಿ ಇರುವಂಥದ್ದು. ಸೊ ಇದನ್ನ ನಮಗೆ 100% ಟ್ರಸ್ಟ್ ಮಾಡ್ಬೋದು. ಇದರಲ್ಲಿ ಹೇಗೆ ಜಾಯ್ನ್ ಆಗೋದು ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂತಹ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ, ಅಥವಾ ಫೋನ್ ನಂಬರ್ನ ಮುಖಾಂತರನೂ ಜಾಯ್ನ್ ಆಗ್ಬೋದು. ನಾನಿವಾಗ ನನ್ನ ಒಂದು ಇಮೇಲ್ ಅಡ್ರೆಸ್ನ ಹಾಕ್ತಾ ಇದ್ದೀನಿ. ಇದಾದ ನಂತರ ನೋಡಿ, ಇಲ್ಲೊಂದು ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಾಸ್ವರ್ಡನ್ನು ಹಾಕುವಾಗ ಒಂದು ಬಿಗ್ ಲೆಟ್ರ್ ಇರಲಿ, ನಂತರ ಬಾಕಿ ಎಲ್ಲ ಸ್ಮಾಲ್ ಲೆಟ್ರ್, ಜೊತೆಗೆ ಒಂದು ಸಿಂಬಲ್ ಅಂದರೆ ಈ ರೀತಿಯಾದಂಥದ್ದು, ಹಾಗೆ ಕೆಲವೊಂದು ನಂಬರ್ಸ್ಗಳನ್ನೂ ಹಾಕಬೇಕಾಗುತ್ತೆ. ಸೊ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಓಕೆ, ನಾನು ಆ ಥರ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೋಡಿ, ನಮ್ಮ ಜಿಮೇಲ್ಗೊಂದು ಕೋಡ್ ಬಂದಿರುತ್ತೆ. ಆ ಕೋಡನ್ನು ಅಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಓಕೆ, ನನಗೆ ಬಂದಿದೆ 625942. ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಓಕೆ, ಸೈನಪ್ ಆಗ್ತಾಯಿದೆ. ನೋಡಿ, ಸೈನಪ್ ಆಗಿದೆ. ಸೈನಪ್ ಆಗಿದ ನಂತರ ನಿಮಗೆ ಇನ್ನೂ ಸುಲಭ. ಜಸ್ಟ್ ಇಲ್ಲಿ ಡೌನ್ಲೋಡ್ ಆ್ಯಪ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿಂದನೇ ಡೌನ್ಲೋಡ್ ಬೇಕಾದರೂ ಮಾಡ್ಕೋಬೋದು, ಅಥವಾ ನೀವು ಪ್ಲೇಸ್ಟೋರ್ಗೆ ಹೋಗಬೇಕಾದ್ರೂ ಮಾಡ್ತೀರಾ ಅಂದರೂ ಇಲ್ಲಿ OKX ಅಂತ ನೀವು ಸರ್ಚ್ ಮಾಡಿದ್ರೆ ಬರುತ್ತೆ, ಅಥವಾ ಇಲ್ಲಿಂದನೇ ನಿಮಗೆ ಡೌನ್ಲೋಡ್ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. 148 MB ಇದೆ. ಸೊ ಇದನ್ನ ಓಪನ್ ಮಾಡಿದ್ರೆ ನೋಡಿ, ನಿಮಗೆ ಇಲ್ಲಿ ಫಸ್ಟ್ ಸ್ಟೆಪ್ ಇಲ್ಲಿ ನೋಡಿ, ನಾನು ತೋರಿಸ್ಕೊಡ್ತೀನಿ ನಿಮಗಿಲ್ಲಿ ಇನ್ವೈಟ್. ಓಕೆ, ಸೊ ಇಲ್ಲಿ ನೋಡಿ, ಐಡೆಂಟಿಟಿ ವೆರಿಫಿಕೇಷನ್. ಇದನ್ನ ನಾವು ಫಸ್ಟ್ ಮಾಡಬೇಕಾಯ್ತಾ. ಯಾವುದೇ ಎಕ್ಸ್ಚೇಂಜ್ ಆದರೂ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜಲ್ಲಿ ಎಲ್ಲದರಲ್ಲೂ ಮಾಡಬೇಕು. ನಂದು ಈಗಾಗಲೇ ಲೆವೆಲ್ 1 ಬೇಸಿಕ್ ವೆರಿಫಿಕೇಷನ್ ಆಗಿದೆ. ಆಲ್ಮೋಸ್ಟ್ ನಿಮಗೆ KYC ಮಾಡೋದು ಗೊತ್ತಿದೆ ಅಂತ ಅನ್ಕೋತೀನಿ, ಯಾಕಂದರೆ ನೀವೇನು ದಡ್ರಲ್ಲ, ಕ್ರಿಪ್ಟೋ ಕರೆನ್ಸಿ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಸೊ ಅದರಲ್ಲಿ ಏನೇನು ಕೇಳ್ತಾರೋ ಅದನ್ನ ಕೊಟ್ಟರೆ ಸಾಕು. ಲೆವೆಲ್ 2 ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ಇವಾಗ ನಂದು ಲೆವೆಲ್ 1 ಆಗಿದೆ. ಲೆವೆಲ್ 2 ಬೇಕಾದರೂ ನಾನು ಇವಾಗ ಮಾಡ್ಕೋಬಹುದು. ಕನ್ಫರ್ಮ್ ಸ್ಟಾರ್ಟ್ ಫೋಟೋ ವೆರಿಫಿಕೇಷನ್ ಕೊಟ್ಟರೆ ನಂದು ಫೋಟೋದು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಯೂಸ್ ಫ್ರಂಟ್ ಅಂತಿರೋದು ನಿಮ್ಮ ಒಂದು ಆಧಾರ್ ಕಾರ್ಡದು ಮುಂದ್ಗಡೆ ಭಾಗವನ್ನು ತೋರಿಸ್ಬೇಕು. ಹೀಗೆ ನೀವು ವೆರಿಫಿಕೇಷನ್ನ ಮಾಡ್ಕೋಬೋದು. ತುಂಬ ಈಸಿ. ಫಸ್ಟ್ ಸ್ಟೆಪ್ ಏನು ಅಷ್ಟೇನು ಕಷ್ಟ ಇಲ್ಲ. ಮತ್ತು ಇದರಲ್ಲಿ ಯಾವ ಥರ ಟ್ರೇಡ್ ಮಾಡೋದು ಅಂತ ನೋಡೋದು, ಅದರ ತುಂಬ ಈಸಿ. ಇಲ್ಲಿ ನೋಡಿ, ಮಾರ್ಕೆಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇದು ಸ್ವಲ್ಪ ಯೂಸರ್ ಫ್ರೆಂಡ್ಲಿ ಇದೆ, ನಮ್ಮ ಜನಕ್ಕೆ ಬೇಗ ಅರ್ಥ ಆಗುತ್ತೆ. ಇಲ್ಲಿ ಸ್ಪಾಟ್ ಟ್ರೇಡಿಂಗ್ ಅಂತ ಇದೆ. ಸ್ಪಾಟ್ ಟ್ರೇಡಿಂಗ್ ಅಂದರೆ ಆಲ್ಮೋಸ್ಟ್ ಇವಾಗ ನಾವು ವೆಜರಿಕ್ಸೆಲ್ಲ ಮಾಡ್ತೀವಲ್ವ, ಅದು ಕೂಡ ಸ್ಪಾಟ್ ಟ್ರೇಡಿಂಗ್. ಅದೇ ಥರ ಇದರಲ್ಲೂ ಸಹ ನಮಗೆ ಯಾವುದೇ ಟೋಕನನ್ನು ಇಲ್ಲಿ ಬೈ ಮಾಡಬೇಕಂದ್ರೆ ಏನಿರಬೇಕು, ನಮ್ಮ ಹತ್ರ ದುಡ್ಡು ಇರಬೇಕು. ಯಾವ ರೂಪದಲ್ಲಿರಬೇಕು ಅಂದರೆ USDT ರೂಪದಲ್ಲಿರಬೇಕು. ಓಕೆ, USDT ಇಲ್ಲ ಅಂದರೆ ಅಷ್ಟು ಲೋಕಲ್ ಕರೆನ್ಸಿ INR ಆಲ್ರೆಡಿ ಆಗಿದೆ. ಈ ರೀತಿ ಡಿಪಾಸಿಟ್ ಆಪ್ಷನ್ ಇಲ್ಲಿದೆ. ನಮಗೆ ನೀವು INR ಡಿಪಾಸಿಟ್ ಮಾಡ್ತೀರಾ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೆಲೆಕ್ಟ್ ಕಂಟ್ರಿ ಸೆಲೆಕ್ಟ್ ಮಾಡ್ಕೋಬೇಕು. USDT ರಿಕಮೆಂಡೇಷನ್ ವ್ಯೂ ಫಂಡಿಂಗ್ ಅಕೌಂಟ್ ಅಂತ ಇದೆ. ಡಿಪಾಸಿಟ್ ನಾವು ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ P2P ಮುಖಾಂತರ ಡಿಪಾಸಿಟ್ ಮಾಡ್ಕೋಬೋದು. ಇಲ್ಲಾಂದರೆ ಎಕ್ಸ್ಪ್ರೆಸ್ ಅಂದರೆ ಅದು ಸಹ P2P ಥರನೇ, ಸೇಮ್ ಲೈಕ್ ದಟ್ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ, ನಾವು UPI ಆಪ್ಷನ್ ಸಹ ಕೊಟ್ಟಿದ್ದಾರೆ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ UPI ಇದೆ ಬೈ USDT. ಮಿನಿಮಮ್ ಲಿಮಿಟ್ ಕೊಟ್ಟಿದ್ದಾರೆ. 1000 ರೂಪಾಯಿದಾದರೂ ಏನೋ ತಗೋಬೇಕು ಅನ್ಕೋತೀನಿ. ಇಲ್ಲ, 500 ರೂಪಾಯಿದು ಆಗುತ್ತಾ ಅಂತ. ಆಗುತ್ತೆ. ಮತ್ತೆ 200 ರೂಪಾಯಿದಾಗಲ್ಲ. ಓಕೆ, ನೋಡಿ, ಅವರೇನೋ ಲಿಮಿಟ್ ಸೆಟ್ ಮಾಡ್ಕೊಂಡವ್ರೆ. 500 ರೂಪಾಯಿ ಬೈ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡಿ, UPI ಯೂನಿಟ್ ಪ್ರೈಸು 1 USDTಗೆ 78 ರೂಪಾಯಿ 60 ಪೈಸೆ ಚಾರ್ಜ್ ಮಾಡ್ತವ್ರೆ. ಪರವಾಗಿಲ್ಲ. ಇದು ಸಹ P2P ಥರನೇ. ನೋಡಿ, 500 ರೂಪಾಯಿ. ಇವಾಗ ನಾನಿಲ್ಲಿ ಕಂಟಿನ್ಯೂ ಕೊಡ್ಬೋದು. ಕಳಿಸಿದ ಮೇಲೆ ಮತ್ತೆ ಇಲ್ಲಿ ಬರ್ತೀನಿ, ಪೇಮೆಂಟ್ ಕಂಪ್ಲೀಟೆಡ್. ಆ ಥರ ಎಲ್ಲ ಯಾರು ಮೋಸ ಮಾಡಲ್ಲ. ರೆಫರೆನ್ಸ್ ನಂಬರ್ NRN ನಂಬರ್ ಕೇಳಿದ್ದಾರಲ್ಲಪ್ಪ, ಇಲ್ಲೇ NRN ನಂಬರ್ ಕಾಪಿ ಮಾಡಿಕೊಂಡು ಅದನ್ನ ಇಲ್ಲಿಗೆ ಹಾಕ್ಬಿಟ್ಟು ಪೇಯ್ಡ್ ಅಂತ ಕೊಡ್ತಾಯಿದ್ದೀನಿ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಡಿಸ್ಪ್ಯೂಟ್ ಅವನಿಗೆ 4 ಮಿನಿಟ್ಸ್ ಟೈಮ್ ಇದೆ. ನಿಮಗೆ ಇದೇ ಥರ P2Pನೇ ಯೂಸ್ ಮಾಡಬೇಕು ಅಂತೆಲ್ಲ, ಬೇರೆ ಥರನೂ ಮಾಡ್ಬೋದು, ಅದು ಇದೆ. ಅದ್ರ ಬಗ್ಗೆನೂ ಹೇಳ್ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. P2Pನೂ
ನೋಡಿ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದೇನೋ ಬರೋಕ್ಕೆ. ಅದರೊಳಗಡೆ ಇನ್ನೊಂದು ಮೆಥಡ್ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಡಿಪಾಸಿಟ್ ಮಾಡೋದು ಅಂತ. ಇಲ್ಲಿ ವಾಲೆಟ್ ಅಸೆಟ್ಗೆ ಬಂದುಬಿಟ್ಟು ಡಿಪಾಸಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು USDTನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ನಿಮಗೆ ಸಪೋರ್ಟೆಡ್ ನೆಟ್ವರ್ಕ್ ಇದೆಯೋ ಅದ್ರ ಮುಖಾಂತರ ನಿಮ್ಮದು ವೆಜರಿಕ್ಸ್ ವಾಲೆಟಿಂದ ಫಸ್ಟ್ ಬೈನಾನ್ಸಿಗೆ ಟ್ರಾನ್ಸ್ಫರ್ ಮಾಡಿ. ಫ್ರಮ್ ಬೈನಾನ್ಸ್ ಟು OKXಗೆ USDT TRC20 ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇದು ತುಂಬ ಈಸಿ ಇದು ತುಂಬ ಕಡಿಮೆ ನೆಟ್ವರ್ಕ್ ಫೀಸ್ ತಗೊಳುತ್ತೆ. ಮತ್ತು ಬೈನಾನ್ಸಿಂದ ಸೆಂಡ್ ಮಾಡುವಾಗಲೂ ನೀವು USDTಯನ್ನು TRC20 ನೆಟ್ವರ್ಕ್ನ ಮುಖಾಂತರ ಮಾತ್ರ ಸೆಂಡ್ ಮಾಡಬೇಕು. ಮತ್ತು ಇಲ್ಲಿ ಅಡ್ರೆಸ್ನ ಕಾಪಿ ಮಾಡ್ಕೋಬೇಕು. ಅದಾದಮೇಲೆ ಕರೆಕ್ಟಾಗಿ ನೀವು ನೋಡ್ಕೋಬೇಕಾಯ್ತಾ, ಬೇರೆ USDT ERC ನೆಟ್ವರ್ಕಲ್ಲೆಲ್ಲ ಸೆಂಡ್ ಮಾಡಿಬಿಟ್ರೆ ನಿಮ್ಮದು ದುಡ್ಡು ಗುಳುಮಾಗೋಗುತ್ತೆ. ಕರೆಕ್ಟಿನ ಕಾಪಿ ಮಾಡ್ಕೊಂಡು ಹೋಗ್ಬಿಟ್ಟು ಬೈನಾನ್ಸಿಗೆ ಹೋಗಬೇಕು. ಯಾವ ಥರ ತೋರಿಸ್ಕೊಡ್ತೀನಿ ಅದನ್ನು. ವಾಲೆಟ್ ಮೇಲೆ ಕ್ಲಿಕ್ ಮಾಡಿ, ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ USDT ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಸೆಂಡ್ ಕ್ರಿಪ್ಟೋ ನೆಟ್ವರ್ಕ್, ಇದಾದಮೇಲೆ ನೆಟ್ವರ್ಕ್ನ TRC20. ಓಕೆ, ಇದಾದಮೇಲೆ ಫೀಸ್ ಬೇರೆ ಕೇವಲ 1 USDT ಅಂತೆ. ನನ್ನ ಮಕ್ಕಳು 1 USDT ಇವಾಗ ತಗೋತಾರೆ ನೋಡಿ. 1 USDT ಫೀಸ್ ತಗೋತಾರೆ 25 ರೂಪಾಯಿ. ಕನ್ಫರ್ಮೇಷನ್ಸ್ ಇರುತ್ತೆ, ಅದು ಬ್ಲಾಕ್ ಕನ್ಫರ್ಮೇಷನ್ಸ್ ಆದ ತಕ್ಷಣ ನಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ನೋಡಿ ಕೊನೆಗೂ ನಮ್ಮ ಅಕೌಂಟ್ಗೆ ನಾನು ಬೈನಾನ್ಸಿಂದ ಕಳಿಸಿದ್ದು ಬಂದಿದೆ. ಇಲ್ಲಿಂದ ನಮಗೆ ಡೈರೆಕ್ಟ್ಲಿ ಹಲವಾರು ಪ್ರೋಗ್ರಾಮ್ ಇದೆ ಇವ್ರದ್ರಲ್ಲಿ. ಲೋನ್ ಕೊಡೋದು, ಲೋನ್ ಪಡೆಯೋದು. ಇಲ್ಲಿ ನೋಡಿ ಅರ್ನ್ ಮೇಲೆ ಕ್ಲಿಕ್ ಮಾಡಿದ್ನಾ, ಇಲ್ಲಿ ಲೋನ್ ಕೊಡೋದೆಲ್ಲ ಇದೆಯಪ್ಪ. ಇಲ್ಲಿ ನೋಡಿ ಎಷ್ಟೆಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ಆ್ಯನ್ಯುವಲಿ ಅಂತ. 410% ಅಂತ ಇದು ಮುಗ್ದೋಗಿದೆ. ಮತ್ತು GLMR ಸಬ್ಸ್ಕ್ರೈಬ್ 365 ಅಂದರೆ ಈ ಟೋಕನ್ ಇರಬೇಕಾಯ್ತಾ. ಅಲ್ಲಿ ಚೆನ್ನಾಗಿದೆ, ಏನೇನೋ ಇದೆ, ಸುಮಾರು ಇದೆ ಆಯಿತಾ. ತುಂಬ ಏನೇನೋ ಗೊತ್ತಿಲ್ಲದೇ ಎಲ್ಲದಕ್ಕೂ ಹೋಗ್ಬಿಟ್ಟು ಜಿಗ್ದಾಡ್ಬಿಡ್ಬೇಡಿ ಆಯಿತಾ, ಸುಮ್ಮನೆ ದುಡ್ಡು ಕಳ್ಕೊಂಬಿಡ್ತೀರ. ಆಮೇಲೆ ಟ್ರೇಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟೆ. ಟ್ರೇಡ್ ಮೇಲೆ ಕ್ಲಿಕ್ ಮಾಡಿದ್ನಲ್ವಾ, ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಅದ್ರ ಮೀನ್ಸ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಕರೆಂಟ್ ಪ್ರೈಸ್ ಇಲ್ಲಿ ಅಪ್ಡೇಟ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಎಷ್ಟು ಬಿಟ್ಕಾಯಿನನ್ನು ನಾವು ಇದು ಮಾಡ್ತಾಯಿದ್ದೀವಿ ಅಂತ, ಟ್ರೇಡ್ ಮಾಡ್ತಾಯಿದ್ದೀವಿ ಅಂತ 474 0.1 ಅಂತ ಆಗುತ್ತೆ. ಇದು ಹಿಂಗೆ ಹೆಚ್ಚಿಸ್ಕೊಂಡು ಹೋಗ್ಬೋದು. ಹಿಂಗೆ 25% ಅಂದರೆ ಅದೇ ನಮ್ಮ ಹತ್ರ ಅದಕ್ಕೆ ಅಕೌಂಟಲ್ಲಿ ಫಸ್ಟ್ ಮೊದಲನೇದಾಗಿ ದುಡ್ಡಿರಬೇಕು. ಸಿಕ್ಕಾಪಟ್ಟೆ ರಿಸ್ಕ್ ಅದರಲ್ಲೆಲ್ಲ. ಅದಕ್ಕೋಸ್ಕರನೇ ಹೈ ಪ್ರಾಫಿಟ್ ಹೈ ರಿಸ್ಕ್ ಅಂತಲೇ ಹೇಳ್ಬೋದು. ಈ ಒಂದು ಐಸೋಲೇಟೆಡ್ ಮಾರ್ಜಿನ್ ಹಾಗೆ ಕ್ರಾಸ್ ಇದೆಲ್ಲ ಸಿಕ್ಕಾಪಟ್ಟೆ ರಿಸ್ಕ್ ಇದೆ. ಬಟ್ ನೋಡ್ಕೊಂಡು ಇದ್ರ ಬಗ್ಗೆ ಕರೆಕ್ಟಾಗಿ ಕಲ್ತ್ಬಿಟ್ಟು ಮಾಡಿದ್ರೆ ಓಕೆ. ನಾನು ಇದೊಂದು ಅಸೆಟ್ಟಿಗೆ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಪ್ಪ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ USDT ಇದಲ್ವ, ಈ 3 ಚುಕ್ಕಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಕೊಟ್ಬಿಟ್ಟು, ಇದು ಆ್ಯಕ್ಚುಲಿ ಫಂಡಿಂಗ್ ಅಕೌಂಟಲ್ಲಿರುತ್ತೆ, ಅದನ್ನ ಟ್ರೇಡಿಂಗ್ ಅಕೌಂಟಿಗೆ ಜಸ್ಟ್ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದೇನು ದೊಡ್ಡ ವಿಷಯ ಅಲ್ಲ. ಟ್ರಾನ್ಸ್ಫರ್ ಆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮ್ ಕೊಟ್ಟರೆ ಅದು ಆವಾಗಲೇ ಟ್ರಾನ್ಸ್ಫರ್ ಆಗೋಗುತ್ತೆ. 7 ರನ್ ಆಗ್ತಾಯಿದೆ. ಓಕೆ, 100% ಇಟ್ಬಿಟ್ಟು ಬೈಸೈತಮ್ಮ. ಓಕೆ, ಇಲ್ಲಿ ಟ್ರಿಗರ್ ಪ್ರೈಸ್ ತೋರಿಸ್ತಿದ್ದಾರೆ, ಬೇಕಾದ್ರೆ ನೀವು ಅದನ್ನ ಸೆಟ್ ಮಾಡ್ಕೋಬೋದು. ನನಗೆ ಇವಾಗ ಅದೇನು ಬೇಡ, ಡೈರೆಕ್ಟು ಸ್ಟಾಪ್ ಲಾಸ್ ಏನು ಬೇಡ ಬಿಡಿ. ಟೇಕ್ ಪ್ರಾಫಿಟ್. ಓಕೆ, ಟೇಕ್ ಪ್ರಾಫಿಟ್ ಅಂದರೆ ನಮಗೆ ಯಾವಾಗ ಬೇಕೋ ಅದು ಆಟೋಮೆಟಿಕ್ ಸೇಲ್ ಆಗುತ್ತೆ. ಆ ಪ್ರೈಸ್ ರೀಚ್ ಆದಾಗ ಬೇಕಾದ್ರೆ ನಾವು ಅದನ್ನ ಇಲ್ಲಿ ಪ್ರೈಸ್ನ ನಾವು ಹಾಕೋಬೋದು. ಅದೇನು ಬೇಡ ಇವಾಗ ನನಗೆ. ಫಾರ್ ಲಾಂಗ್ ಟರ್ಮ್ ಗೋಲ್ಡ್ ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಆರ್ಡರ್ ಪ್ಲೇಸ್ ಆಗಿದೆ. ಆ ಪ್ರೈಸ್ ಯಾವಾಗ ರೀಚ್ ಆಗುತ್ತೆ, ನಾನು ಇಲ್ಲಿ ಸೆಟ್ ಮಾಡಿದ್ನಲ್ವ, ಆ ಪ್ರೈಸ್ ರೀಚ್ ಆಗುವಾಗ ಆಟೋಮೆಟಿಕ್ಲಿ ಬೈ ಆಗುತ್ತೆ. ಮತ್ತು ಈ OKX ಬಗ್ಗೆ ಯಾಕೆ ನಾನು ಮಾಡ್ತಾಯಿದ್ದೀನಿ ಗೊತ್ತಾ, ಮೊನ್ನೆ ಸೈತಾಮ ಲೀಸ್ಟ್ ಆಯಿತು. ಸೈತಾಮ ಲೀಸ್ಟ್ ಆದಮೇಲೆ ಇದರಲ್ಲಿ ಲೀಸ್ಟ್ ಆದಮೇಲೆ ಸಿಕ್ಕಾಪಟ್ಟೆ ಪಂಪ್ ಆಗೋದು. ಸೊ ಕಲೀರಿ. ಮತ್ತು ಇವಾಗ ನಾಳೆ ಈ ಒಂದು ಟೋಕನ್ ಲೀಸ್ಟ್ ಆಗೋಕ್ಕೆ ಹೊರಟಿರುವಂಥದ್ದು ಆ ಒಂದು OKX ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಪ್ರಯುಕ್ತ ಅಂತಲೂ ಹೇಳ್ಬೋದು. ಅದೊಂದು ಗೇಮಿಂಗ್ ಟೋಕನ್ ಆಯಿತಾ. ಈ ಒಂದು ಟೋಕನ್ ಇವಾಗ ಈ OKX ಎಕ್ಸ್ಚೇಂಜಲ್ಲಿ ಲೀಸ್ಟ್ ಆಗೋಕ್ಕೆ ಹೊರಟಿರುವಂಥದ್ದು. ಟೋಟಲ್ ರಿವಾರ್ಡ್ಸ್ ನೋಡಿ, ಏನೇನೋ ರಿವಾರ್ಡ್ಸ್ ಎಲ್ಲ ಅದೇ ಮಾಮೂಲಿ ನಮ್ಮದು ವೆಜರಿಕ್ಸ್ ಎಕ್ಸ್ಚೇಂಜಲ್ಲೂ ಮಾಡ್ತಾರಲ್ಲ. ಯಾವುದಾದ್ರೂ ಒಂದು ಟೋಕನ್ ಲೀಸ್ಟ್ ಆಗುವಾಗ ನೋಡಿ ಏನೇನೋ ಗಿವ್ ಅವೆಲ್ಲ ಇರ್ತಾರಲ್ವ, ಅದೇ ಥರ ಇವಾಗ ನೋಡಿ 10 hours 48 minutes ಇದೆ ಇದನ್ನು ಲೀಸ್ಟ್ ಆಗೋಕ್ಕೆ. ಸೊ ಇದನ್ನ ಫಸ್ಟೇ ಇವಾಗ ಬೈ ಮಾಡಿಟ್ರೆ ಇದರಲ್ಲಿ ಲೀಸ್ಟ್ ಆದ ನಂತರ ಸ್ವಲ್ಪ ಪಂಪ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಇಲ್ಲಿ ನೋಡಿ ಸ್ಟೇಕ್ ಆಪ್ಷನ್ನ ಇವಾಗ ಆಲ್ರೆಡಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಬೇಕಾದರೆ ನಮಗೆ OKB ಇರಬೇಕಾಗುತ್ತೆ. OKB ಇದ್ರೇನೋ ಸ್ಟೇಕ್ ಮಾಡ್ಬೋದು ಅಂತ ಅನ್ಕೋತೀನಿ. ಗೇಮಿಂಗ್ ಟೋಕನ್ ಆಯಿತಾ, ಇದನ್ನ ನಮಗೆ ಇವಾಗಲೇ ಇಲ್ಲೇ ಸ್ಟೇಕ್ ಮಾಡ್ಬೋದು. ಸೊ ಅದರಿಂದ ರಿವಾರ್ಡ್ಸ್ ಎಲ್ಲ ಇರುತ್ತೆ, ಏನೇನೋ ಇದೆ. ಸೊ ಒಟ್ಟಿನಲ್ಲಿ ಏನು ಗೊತ್ತಾ, ನಾನು ಹೇಳೋದೊಂದೇ, ಇಂತಹ ಒಂದು ಎಕ್ಸ್ಚೇಂಜ್ಗಳಲ್ಲಿ ನಾವು ಆಲ್ಮೋಸ್ಟ್ ಪಾರ್ಟಿಸಿಪೇಟ್ ಮಾಡಿರಬೇಕು. ಪಾರ್ಟಿಸಿಪೇಟ್ ಅಂತಲ್ಲ, ಸೈನಪ್ ಆಗಿರಬೇಕು. ನಮಗೆ ಅರ್ಜೆಂಟಿಗೆ ಯಾವುದೋ ಒಂದು ಟೋಕನ್ ಇದರಲ್ಲಿ ಲೀಸ್ಟ್ ಆಗ್ತಾಯಿದೆ ಅಂತ ಅವ್ರು ಟ್ವಿಟ್ಟರಲ್ಲೆಲ್ಲ ಹಾಕ್ತಾರಲ್ವ,
ಇಲ್ಲಿ ನೋಡಿ ಅವ್ರ ಪೇಜಲ್ಲಿ ಹಾಕ್ತಾ ಇರ್ತಾರೆ ಏನೇನೋ ಇದ್ರದ್ದು ಬಗ್ಗೆನೇ ನ್ಯೂಸ್. ಅಂಥ ಸಮಯದಲ್ಲಿ ನಾವು ಅದನ್ನ ಮಿಸ್ ಮಾಡ್ಕೋಬಾರ್ದು. ಅಂದರೆ ಸುಮ್ಮನೆ ಜಾಯ್ನ್ ಆಗಿರಬೇಕು ಎಲ್ಲ ಎಕ್ಸ್ಚೇಂಜಲ್ಲೂ, KYC ಕಂಪ್ಲೀಟ್ ಮಾಡಿಡಿ. ನೀವೇನು ದುಡ್ಡು ಹಾಕ್ಬಿಟ್ಟು ಟ್ರೇಡಿಂಗ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಎಲ್ಲದರಲ್ಲೂ KYC ಕಂಪ್ಲೀಟ್ ಎಲ್ಲ ಮಾಡಿಬಿಟ್ಟು ಆಲ್ಮೋಸ್ಟ್ ಎಲ್ಲ ಒಂದು ಎಕ್ಸ್ಚೇಂಜ್ಗಳಲ್ಲೂ ಜಾಯ್ನ್ ಆಗಿರಿ. OKX ಎಕ್ಸ್ಚೇಂಜ್ ಕೂಡ ಅಲ್ಲ, ವರ್ಲ್ಡಲ್ಲೇ ಲಾರ್ಜೆಸ್ಟ್ ಸೆಕೆಂಡ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು. ಆಲ್ರೆಡಿ ನೀವು ಬೈನಾನ್ಸಲ್ಲೆಲ್ಲ ಇರ್ತೀರಾ, ಸೊ ಇದರಲ್ಲೂ ಇರಿ. ಸುಮ್ಮನೆ ನೀವು ದುಡ್ಡು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಜಾಯ್ನ್ ಆಗಿ. ಇದರಲ್ಲಿ ಇವಾಗ ನಿಮಗೆ ಹೊಸ ಹೊಸ ಟೋಕನ್ಸ್ಗಳನ್ನೆಲ್ಲ ಬೈ ಮಾಡೋಕ್ಕೆ ಆಫರ್ಗಳನ್ನ ಬಿಡ್ತಾಯಿದ್ದಾರೆ. ಮತ್ತು ಇವರು ಸಿಕ್ಕಾಪಟ್ಟೆ ಏನು ಮಾರ್ಕೆಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ, ಆಯಿತಾ. ಸೊ ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಬಾಯ್.